ಹಾಯ್ ಹಲೋ ನಮಸ್ಕಾರ. ಈಗ ನಾನು ಹೋಗ್ತಾ ಇರೋದು ಕೂಟಗಲ್ ತಿಮ್ಮಪ್ಪನ ಬೆಟ್ಟಕ್ಕೆ. ಟೈಮ್ ಆಗಲಿ 11:51 ಆಗೋಯ್ತು. ಲೇಟಾಗೇ ಹೋಗ್ತಾ ಇದ್ದೀನಿ. ನೋಡೋಣ ಏನು ವೆದರ್ ಏನೊಂದು ಕಾಮಾಗೈತೆ, ಹಿಂಗಿರುತ್ತೋ ನೋಡೋಣ. ಇವತ್ತು ಒಬ್ಬನೇ ಹೋಗ್ತಾ ಇದ್ದೀನಿ, ಜೊತೆಗೆ ಯಾರೂ ಇಲ್ಲ. ಏನು ಮೇಲೆ ಕೂತ್ಕೊಂಡು ಏನು ಮಾಡೋದು, ಬೇಜಾರಾಗ್ತಾಯಿತ್ತು. ಏನು ಇಲ್ಲೇ ಅಲ್ವಾ, ಹತ್ರ ಒಂದು 50 ಕಿಲೋಮೀಟ್ರ್ ಕೂಟಗಲ್ಲು. ನೋಡ್ಕೊಂಬರೋಣ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲ ಈಗೀಗ ನೋಡ್ತಾ ಇದ್ದೀನಿ ನಾನು. ಇಷ್ಟು ವರ್ಷ ಆದ್ಮೇಲೆ ಇವಾಗ ನೋಡೋದು ಇವೆಲ್ಲ. ನಾವು ಒಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ, ಎಷ್ಟೋ ಪ್ಲೇಸ್ಗಳು ನೋಡೇ ಇಲ್ಲ ನಾನು. ಎಲ್ಲ ಇವಾಗ ನೋಡ್ತಾ ಇದ್ದೀನಿ. ಈಗ ಒಂದು 2 ವರ್ಷದಿಂದ ಎಲ್ಲ ಸುತ್ತಾಡ್ತಾ ಇರೋದು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ನಾನು ನೋಡ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ. ಥರ ನೋಡ ಇದ್ರೂ ಬಿಸಿಲಿಲ್ಲ, ಆದರೂ ಏನೋ ಒಂಥರ ಸೆಕೆ ಕಾವಡಿತಾ ಐತೆ. ಇಲ್ಲಿಂದ 38 ಕಿಲೋಮೀಟರ್ ತೋರಿಸ್ತಾ ಐತೆ. ಹೆಂಗೆ ಹೋಗೋದು ಏನೋ ನೋಡೋಣ. ಆಡಿಯೋ ಚೆಕ್ ಮಾಡ್ಕೋಬೇಕಪ್ಪ ಒಂದ್ಸಲ, ಅದೇನು ಕ್ಲೀನಾಗಿ ಬರುತ್ತೋ ಇಲ್ವೋ. ಲಾಸ್ಟ್ ಟೈಮ್ ಹಿಂಗೇನೆ ಫುಲ್ಲು ನಾಯ್ಸು. ಈ ಮೈಕ್ ತೊಗೊಂಡಾಗಿಂದ ನಮ್ಗೆ ಯಾಕೋ ಇನ್ನೂ ಅದು ಕ್ಲಾರಿಟಿನೇ ಬಂದಿಲ್ಲ, ಯಾವ ಥರ ಸೆಟ್ ಮಾಡ್ಕೋಬೇಕು ಏನು ಅಂತ. ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಆನ್ ಆಗಿರುತ್ತೆ, ಬಟ್ ಆದರೂ ಎಲ್ಲ ಫುಲ್ಲು ವಿಂಡ್ ನಾಯ್ಸ್ ಇದ್ದೇ ಇರುತ್ತೆ. ವಿಂಡ್ ನಾಯ್ಸೋ ಇಲ್ಲ ಅಂದರೆ ಗಾಡಿದು ಸೈಲೆನ್ಸರ್ ಗುಡ್ರ ಅನ್ನೋ ಸೌಂಡ್ ಅಂತೂ ಇದ್ದೇ ಇರುತ್ತೆ. ನಾಯ್ಸ್ ಇಲ್ದಲೇ ಕೇಳಿಸ್ಕೋಬೇಕು, ಹೆಂಗಿರುತ್ತೋ ನೋಡೋಣ. ಚೆಕ್ ಮಾಡ್ಕೊಳ್ತೀನಿ, ಈಗಲೇ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಮುಂದೆ ಎಲ್ಲರೂ ನೋಡ್ಬಿಟ್ಟು ಹೆಂಗೆ ಬರ್ತೈತೆ ನಾನು ನೋಡ್ಕೊಂಡು ಅಡ್ಜಸ್ಟ್ ಮಾಡಬೇಕು. ಎಲ್ಲ ಸೆಟ್ ಮಾಡಿದ್ದೀನಿ, ಆಟೋಮೆಟಿಕ್ ಎಲ್ಲ ಆನ್ ಆಗಂಗೆ, ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಆನ್ ಆಗಂಗೆ. ಕೊಟ್ಟಿಯೂರು ರೈಡ್ ಹೋದಾಗ, ಕೇರಳ ರೈಡ್ ಹೋದಾಗ ಎಲ್ಲ ಪರವಾಗಿಲ್ಲ, ಏನು ತೊಂದರೆ ಆಗಲಿಲ್ಲ, ಚೆನ್ನಾಗೇ ಇತ್ತು. ಲಾಸ್ಟ್ ಟೈಮು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದಲ್ಲ, ಅವಾಗಲೇ ನನಗೆ ಯಾಕೋ ಸೆಟ್ ಆಗಲಿಲ್ಲ. ಮತ್ತು ಬೇಗ ಬ್ಯಾಟ್ರಿನೂ ಖಾಲಿ ಆಗೋಯ್ತು. ನಾನು ನಮ್ಮ ಫ್ರೆಂಡ್ ಇಬ್ಬರು ಹಾಕೊಂಡಿದ್ವಿ, ತೇಜ್ ಅವರು. ಏನೊಂದು 2 ಅವರ್ಗೆಲ್ಲ 10% ಬಂದ್ಬಿಡೋದಾ ಇದು ಮೈಕ್ ಟ್ರಾನ್ಸಿಸ್ಟರು. ಹೋಗೋಣ, ಆರಾಮಾಗೆ ಹೋಗೋಣ. ನಮಗೆ ಸ್ಪೀಡ್ ಬೇಡ, ನಮಗೆ ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತ ಬೋರ್ಡ್ ನೋಡುವಲ್ಲ, ಆ ಥರ ನಂಗೆ ಸ್ಪೀಡ್ ಬೇಡ. ಕಾಮಾಗೆ ಹೋಯ್ತೀನಿ ನಾನು. ಕ್ಯಾಮ್ರಾ ಆ್ಯಂಗಲ್ ಅದನ್ನು ಮೌಂಟು ಯಾವುದೋ ಚೇಂಜ್ ಮಾಡಿದ್ದೀನಿ, ಅದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಚೆಕ್ ಮಾಡಬೇಕೀಗ. ಯಾರು ಒಂದು ಕಡೆ ನಿಲ್ಸ್ಕೊಂಡು ಚೆಕ್ ಮಾಡಬೇಕು, ಇಲ್ಲ ಸುಮ್ಮನೆ ಫೋಟೇಜ್ ಎಲ್ಲ ಹೋಗ್ಬಿಡುತ್ತೆ. ವಿಡಿಯೋ ಮಾಡ್ಕೊಂಡಿದ್ದು ವೇಸ್ಟ್ ಆಯ್ತೆ ಅನ್ನೋ ಥರ ಆಗ್ಬಿಡುತ್ತೆ. ಎರಡೂ ಚೆಕ್ ಮಾಡ್ಬೇಕು ನಾನು, ಎಲ್ಲರೂ ನಿಲ್ಸ್ಕೊಂಡು. ದೂರ ಬಿಡದಿ ಹೋಗೋವರೆಗೂ ಸ್ವಲ್ಪ ಜಾಮೆ. ಅಲ್ಲಲ್ಲಿ ಜಾಮ್ ಅಂತಲ್ಲ, ಒಂಥರ ರೋಡ್ ಅಷ್ಟು ಫ್ರೀ ಸಿಗಲ್ಲ, ವೆಹಿಕಲ್ಸ್ ಇದ್ದೇ ಇರ್ತವೆ.
ಈ ಹೈವೇ ಎಲ್ಲ ದಾಟೋಗೋವರೆಗೂ ನಮ್ಗೆ ಈ ಮೈನ್ ರೋಡ್ ಎಲ್ಲ ಬೆಳಿಗ್ಗೆನೆ ಹೋಗ್ಬಿಟ್ಟಿದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದಾಗಿತ್ತು ಸ್ವಲ್ಪ. ಏನ್ ನಿಧಾನಕ್ಕೆ ಹೋದ್ರಾಯ್ತು ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಿಧಾನಕ್ಕೆ ಬಂದಿದ್ರಿಂದ ಈ ತರ ವೆಹಿಕಲ್ ಐ ಡೋಂಟ್ ಲೈಕ್ ಇಟ್. ಖಾಲಿ ರೋಡ್ ಇರ್ಬೇಕು, ಅವಾಗ ಮಜಾ. ಎಳೆಯುತ್ತೆ ಹಂಗೆ ಒಂದು ಸೈಡ್ ಸರ್ರ ಅಂತ ಸೈ ಅಂತ. ಹಿಂಗೆ ಎಳೆಯುತ್ತೆ, ಹಿಂಗೆ ಎಳೆದೊಂದ್ಸರಿ ಹೋದ್ರೆ ಹಿಂಗೊಂದ್ಸರಿ ಎಳೆಯುತ್ತೆ. ಹಾ 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 ಏನೋ ಆಗಿದೆ ಇಲ್ಲಿ, ಏನೋ ಆಗಿದೆ. ಅದೇ ಈ ಒಂದೇಗಳಲ್ಲಿ ನಿದ್ದೆ ಕೊಯ್ತಾ ಇರ್ತಾರೇನೋ. ಇಲ್ಲಪ್ಪ, ಏನೋ ಟಚ್ ಮಾಡ್ಕೊಂಡವ್ರೆ. ಒಂದು ಕಾರ್ ಬಂದು ಟಚ್ ಮಾಡ್ಕೊಂಡವ್ರೆ. ಏನ್ ಗಾಳಿ ಈ ಪಾಟಿ ಬೀಸ್ತಾಯ್ತು ಇವತ್ತು. ಇಷ್ಟೊಂದು ಗಾಳಿ ಬೀಸಿದ್ರೆ ಹೆಂಗೆ ನಾವು ಹೋಗೋದು? ಈ ಕಾರ್ ಅವ್ರು ಬೇರೆ. ಕಾರ್ ಅವ್ರು ಆರು ನಡೆಯೋದು ಯಾವಾಗ ಗೊತ್ತಾ? ಅವ್ರಿಗೂ ಭಯ ಆದಾಗ, ಅವ್ರಿಗೂ ಜಾಸ್ತಿ ಭಯ ಆಗುತ್ತಲ್ಲ ಅವಾಗ ಆರು ನಡೆಯೋದು. ಇದೆ ಅಲ್ವಾ ಕೆಂಗಲ್ ಆಂಜನೇಯ ದೇವಸ್ಥಾನ ಅಲ್ಲ? ಕೋತಿ ಆಂಜನೇಯ ಸ್ವಾಮಿ. ಇವಾಗ ಬಿಡದಿ ಟೌನ್ಶಿಪ್ ಹತ್ತತ್ರ ಬಂದಿದ್ದೀನಿ. ಟೌನ್ಶಿಪ್ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ. ಬಿಡದಿ ಹತ್ರ ಅಂತೂ ಬಂದಿದ್ದೀನಿ. ಮೋಸ್ಟ್ಲಿ ನಾವು ಇಲ್ಲೇ ನಾವತ್ತು ಅಲ್ಲ ಅಲ್ಲೇ ಗೌಡ್ರು ಚಾಕ್ನ. ಈ ಕಡೆಯಿಂದನೂ ಒಂದು ರೋಡ್ ತೋರಿಸ್ತಾ ಐತೆ. ಇಲ್ಲಿ ರೈಟ್ ತಗೊಂಡ್ಮೇಲೆ ಇಲ್ಲಿಂದ 4.25 ಕಿಲೋಮೀಟರ್ 5 ಕಿಲೋಮೀಟರ್ ತೋರಿಸ್ತಾ ಐತೆ. ಮೂರು ವಾರದಿಂದನೇ ಬರಬೇಕಾಗಿತ್ತು ಇಲ್ಲಿಗೆ. ಅವತ್ತು ಮಳೆ ಬಂದ್ಬಿಡ್ತು ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ಟೆ ಬಂದು. ಆದರೆ 3 ವಾರದಿಂದನೇ ನಾನು ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಹೋಗಿರ್ತಾ ಇದ್ದೆ. ಏನು ಮಾಡೋಕ್ಕಾಗಲ್ಲ, ಟೈಮು ಯಾವ್ಯಾವ ಟೈಮಿಗೆ ನಾನು ಏನೇನು ನೋಡಬೇಕೋ ಅದನ್ನ ನೋಡೋಂಗಾಗುತ್ತೆ ಅಷ್ಟೆ.
ಓ, ಯಾರೋ ಅಡಿನೂ ಸಾಯಿಸ್ಕೊಂಡು ಹೋಗ್ಬಿಟ್ಟಿದಾರಲ್ಲಿ. ಸೈಡ್ ಗಾರ ಹಾಕ್ಬಿಟ್ಟು ಇದು ಕೂಟಗಲ್ ತಿಮ್ಮಪ್ಪನ ಬೆಟ್ಟದ ದೇವಸ್ಥಾನ. ಒಳ್ಳೆ ದರ್ಶನ ಆಯಿತು. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಏನು ಸಾಕಾಗಿದೆ. ಕಲ್ಯಾಣಿ ಇದೆ. ತೋರಿಸ್ತೀನಿ ಬನ್ನಿ. ಇನ್ನು ಮುಂದೆಗಡೆ ಬೆಟ್ಟ ಇದೆಲ್ಲ ಏನು ಸಾಕಾದಾಗ ಕಾಣುತ್ತೆ ನೋಡಿ. ಅದು ಕೂಟಗಲ್ ಹಳ್ಳಿ, ಇದು ಊರು. ಹಿಂಗೆ ಮುಂದೆ ಹೋದರೆ 2 ಬೆಟ್ಟ ಐತೆ. ಇಲ್ಲಿನ ಫೇಮಸ್ಸೇ ಅದು 2 ಕಲ್ಲಿರೋಂಥ ಬೆಟ್ಟ. ಅದನ್ನ ನೋಡೋಕ್ಕೆ ಜನ ಎಲ್ಲ ತುಂಬ ಬರೋದಿಲ್ಲ. ಹಣ ಬನ್ನಿ. ಅಲ್ಲಿಗೆ ಏನೋ ಫಂಕ್ಷನ್ ಬೇರೆ ನಡೀತಾ ಇದೆ. ಬೆಟ್ಟದ ಮೇಲೆ ವೆಹಿಕಲ್ ತೊಗೊಂಡು ಹೋಗ್ಬೋದು. ಅವಯ್ಯ ಯಾಕೋ ಬಿಡ್ತಾ ಇಲ್ಲ. ಫಾರೆಸ್ಟ್ ಅವರು ಪೊಲೀಸವ್ರು ಬರ್ತಾರೆ, ಸುಮ್ಮನೆ ಫೈನ್ ಹಾಕ್ತಾರೆ, ಹೋಗ್ಬೇಡಿ ಅಂತ ಇದು ಮಾಡ್ತಾವನೆ. ಅಂದರೆ ಅಲ್ಲಿ ಬೆಟ್ಟದ ಮೇಲದವರು ಗಾಡಿ ತೊಗೊಂಡು ಹೋಗೋದೆ. ಅಲ್ಲಿಗಲ್ಲ, ಇಲ್ಲಿ ಒಂದು ಇದಕ್ಕೆ ಅಟ್ಲೀಸ್ಟ್ 1-2 ಫೋಟೋನಾರು ತೊಗೋಬೋದಾಗಿತ್ತು. ಬೆಳಿಗ್ಗೆ ಹೊತ್ತು ಬೇಗ ಬಂದಿದ್ರೆ ಬಿಡ್ತಿದ್ದೆ ಅಂದ. ಹೆಂಗೆ ನೋಡಿದ್ರು ಒಳ್ಳೆ ವ್ಯೂ. ಸುತ್ತಲೂ 360 ಡಿಗ್ರಿನೂ ಒಳ್ಳೆ ವ್ಯೂ ಇದೆ. ಬೆಂಗಳೂರಿಗೆ ಹತ್ರದಲ್ಲೇ ಇಷ್ಟು ಒಳ್ಳೊಳ್ಳೆ ಪ್ಲೇಸ್ ಇದೆ, ಇದನ್ನೇ ನೋಡಿಲ್ವಲ್ಲ. ಇದೆ ಇಲ್ಲಿನ ಫೇಮಸ್ಸು ಕೂಟಗಲ್ ತಿಮ್ಮಪ್ಪನ ಬೆಟ್ಟ ಅಂತ. ಒಂದು ವ್ಯೂ ತೋರಿಸ್ತೀನಿ ನೋಡಿ. ಟೂ ವೀಲರ್ ತೊಗೊಂಡು ಬರ್ಬೋದಾಗಿತ್ತು, ಅಲ್ಲಿವರೆಗೂ ಹೋಗ್ಬೋದಾಗಿತ್ತು. ಟೂ ವೀಲರ್ ಎಲ್ಲ ಕಾರ್ ತೊಗೊಂಡು ಹೋಗ್ಬೋದು ಅಲ್ಲಿವರೆಗೂ.
ಸಿಕ್ಕಾಪಟ್ಟೆ ಗಾಳಿ ಬೇರೆ. ಆಷಾಢ ಎಲ್ಲೋ ಇದೆ, ಈಗಲೇ ಈ ಥರ ಗಾಳಿ. ಅದು ಒಂದು ಬೆಟ್ಟ, ಅಲ್ಲಿಂದನೂ ಯಾವುದೋ ಬೆಟ್ಟ ಅಂತಾರೆ, ಅದು ಉತ್ತರಿ ಬೆಟ್ಟನೋ ಏನೋ ಅಂತಾರೆ. ಕಾಣಿಸ್ತಾ ಇದೆಯಲ್ಲ ಈ ಬೆಟ್ಟ, ಆ ಬೆಟ್ಟದಿಂದ ಆ ಕಡೆಯಿಂದ ಈ ಕಡೆ ವ್ಯೂ ಕಾಣುತ್ತೆ. ಇನ್ನು ಆ ಕಡೆಯಿಂದ ಎಲ್ಲೋ ನೋಡಿದ್ರೆ ಕಣ್ವ ಡ್ಯಾಮ್ ಇದೆ. ಕಣ್ವ ಡ್ಯಾಮಿಂದ ಈ ಬೆಟ್ಟನೂ ಕಾಣುತ್ತೆ. ಈ ಎರಡು ಬೆಟ್ಟ ಏನು ಕಾಣಿಸ್ತಿದೆ, ಎರಡು ಕಾಣುತ್ತೆ. ಒಳ್ಳೆ ಇದು. ಬನ್ನಿ ಎಲ್ಲರಿಗೂ ಔಟ್ ಬರೋಣ. ಬೆಟ್ಟದ ಮೇಲೂ ಮರ ಬೆಳ್ಕೊಂಡೈತೆ, ಯಾವುದೋ ಒಂದು 4-5 ಮರಗಳು. ಫುಲ್ ಬಂಡೆ, ಅದು ಬಂಡೆ ಮೇಲೂ ಬೆಳ್ಕೊಂಡೈತೆ. ಸಖತ್ ಗಾಳಿ ಹೋಗಿ ಇವತ್ತಂತೂ. ಅದೇನು ವಾಯ್ಸ್ ಕೇಳಿಸ್ತಾ ಇತ್ತೋ ಇಲ್ವಪ್ಪ, ಫುಲ್ ಗಾಳಿ. ಆ್ಯಕ್ಚುಲಿ ಇಲ್ಲಿಂದ ನೋಡಿದ್ರೆ ನಾಮದ ಥರ ಕಾಣುತ್ತೆ ಅಂತ. ಅಲ್ಲಿದೆ ಕಣ್ವ ಡ್ಯಾಮ್. ಅಲ್ಲಿರೋದು ಕಣ್ವ ಡ್ಯಾಮು. ಕಾಣುತ್ತೆ ನೋಡಿ, ಕಣ್ವ ರಿಸರ್ವಾಯರ್. ಫುಲ್ ಗಾಳಿ, ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ.